ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೀರಸಂದ್ರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನಿರ್ಮಿಸಿರುವ ಜಗಜ್ಯೋತಿ ಬಸವೇಶ್ವರರ ಕಂಚಿನ ಪ್ರತಿಮೆ ಅನಾವರಣವನ್ನ ಏಪ್ರಿಲ್ 6ರಂದು ಹಮ್ಮಿಕೊಳ್ಳಲಾಗಿದ್ದು, ಹೊಸಕೋಟೆ ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರುಗಳು ಆಗಮಿಸಬೇಕು ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ಹೊಸಕೋಟೆ ತಾಲೂಕು ಅಧ್ಯಕ್ಷ ಗುರುಬಸಪ್ಪನವರು ಮನವಿ ಮಾಡಿದರು. ಹೊಸಕೋಟೆ ನಗರದಲ್ಲಿ ಸಮುದಾಯದ ಮುಖಂಡರಿಗೆ ಆಹ್ವಾನ ಪತ್ರಿಕೆಗಳನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಒಂದು ಕಾರ್ಯಕ್ರಮದ ದಿವ್ಯ ಪ್ರತಿಮೆಯನ್ನ ಅಖಿಲ ಕರ್ನಾಟಕ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ವಹಿಸಲಿದ್ದು, ತುಮಕೂರು ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಪಾಲ್ನಳ್ಳಿ ಮಠದ ಮಠಾಧ್ಯಕ್ಷರಾದಂತಹ ಸಿದ್ದರಾಜ ಸ್ವಾಮಿಗಳು ವಹಿಸಲಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಯಕ್ರಮಕ್ಕೆ ವಿವಿಧ ಜನಪ್ರತಿನಿಧಿಗಳು ಸಹ ಆಗಮಿಸಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದಾಯದ ಮುಖಂಡರುಗಳು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು. ನಮ್ಮ ಹೊಸಕೋಟೆ ತಾಲೂಕು ಎಲ್ಲ ಸಂಘಟನಾ, ನಮ್ಮ ಜನಾಂಗದ ಎಲ್ಲ ಸಂಘಟನಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಸದಸ್ಯರುಗಳು ಎಲ್ಲ ಸೇರಿ ಹೊಸಕೋಟೆಯಲ್ಲಿ ಇವತ್ತೊಂದು ನಾವು ಮೀಟಿಂಗ್ ಮಾಡಿದ್ವಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ DC ಆಫೀಸ್ ಮುಂಗಡೆ ಜಗಜ್ಯೋತಿ ಬಸವೇಶ್ವರ ಕಂಚಿನ ಪ್ರತಿಮೆ 6/4/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಲೋಕಾರ್ಪಣೆ ಆಗುತ್ತೆ. ಅದರಿಂದ ನಮ್ಮ ಸಮಾಜದ ಮುಖಂಡರನ್ನೆಲ್ಲ ಕರೆದುಬಿಟ್ಟು ಎಲ್ಲ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ DC ಆಫೀಸ್ ಮುಂದೆ ಹೋಗಿ ನಮ್ಮ ಬಸವೇಶ್ವರ ಪ್ರತಿಮೆಯ ಅನಾವರಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಇವತ್ತು ಈ ಸಭೆಯೆಲ್ಲ ಕರೆದಿದ್ದೀನಿ. ಎಲ್ಲ ನಮ್ಮ ಸಮಾಜದ ಜನಾಂಗಕ್ಕೆ ಧನ್ಯವಾದ. ಎಲ್ಲ ನಮ್ಮ ಹೊಸಕೋಟೆ ತಾಲೂಕು ಜನಾಂಗ, ನಮ್ಮ ಲಿಂಗಾಯತ ಲಿಂಗಾಯತ ಜನಾಂಗದವರು ಬಂದು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು. ಆಮೇಲೆ ಸುತ್ತೂರು ಸ್ವಾಮೀಜಿಗಳು ಬರ್ತಾರ, ಸಿದ್ಧಗಂಗಿ ಸ್ವಾಮೀಜಿಗಳು ಕಾರ್ಯಕ್ರಮಕ್ಕೆ ಆಗಮಿಸ್ತಾರ. ಆಮೇಲೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 16 ಮಠ ಇದೆ. 16 ಮಠದ ಸ್ವಾಮೀಜಿಗಳನ್ನ ಇನ್ವೈಟ್ ಮಾಡಿದೀವಿ. ಮತ್ತೆ ಕೋಲಾರ ಡಿಸ್ಟಿಕ್ ನಲ್ಲಿ 2 ಮಠ ಇದೆ. ಆ 2 ಮಠನು ನಾವು ಇನ್ವೈಟ್ ಮಾಡಿದ್ವಿ. ಎಲ್ಲಾ ಸ್ವಾಮೀಜಿಗಳು ಕರೆಸ್ತಾ ಇದೀವಿ. ಮತ್ತೆ ಈ ಇದರಲ್ಲಿ ಏನೇನಿದ್ದಾರೆ ಎಲ್ಲ ಕಂಪ್ಲೀಟ್ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಪ್ರತಿನಿಧಿಗಳು, ಎಲೆಕ್ಟೆಡ್ ಪ್ರತಿನಿಧಿಗಳು ಏನಿದಾರ ಅವ್ರನ್ನೆಲ್ಲ ಆಹ್ವಾನಿಸಿ ನಾವು ಈ ಬಸವೇಶ್ವರ ಪುತ್ಥಳಿಗೆ ಸುಮಾರು ವರ್ಷದಿಂದ ನಾವು ಇದಾಗಿತ್ತು, ಅದು ಹಾಗೆ ನಿಂತಿತ್ತು. ಅದನ್ನ ನಾಳೆ 6ನೇ ತಾರೀಕು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ಜನಾಂಗ ಎಲ್ಲ ಹೊಸಕೋಟೆ ತಾಲೂಕಿನಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ಬೇಕಂತ ಎಲ್ಲರಲ್ಲಿ ನಾನು ಕೇಳ್ತೀನಿ.